ಹಾಯ್ ಫ್ರೆಂಡ್ಸ್, ಭದ್ರಾಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವೀರಭದ್ರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ನಮ್ಮ ಒಂದು ಶಾಲಾ ಲಾಗಿನ್ನಲ್ಲಿ ನಾವು ವಿದ್ಯಾರ್ಥಿಗಳನ್ನು ಹೇಗೆ ಡ್ರಾಪ್ ಔಟ್ ಮಾಡಬೇಕು ಎಂಬುದರ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಇದೇ ನೀವು ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೀವು ಆಲ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬೇಗನೆ ತಲುಪುತ್ತೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರುತ್ತೆ. ಆ ಒಂದು ಗ್ರೂಪ್ಸ್ಗೆ ಜಾಯಿನ್ ಆಗಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಈಗ ನಾವು ಮೊದಲು ಡ್ರಾಪ್ ಔಟ್ ಮಾಡೋದಕ್ಕಿಂತ ಮೊದಲು ನಾವು ವಿದ್ಯಾರ್ಥಿಗಳನ್ನು ಏಕೆ ಡ್ರಾಪ್ ಔಟ್ ಮಾಡಬೇಕು ಎಂಬುದನ್ನು ಮೊದಲು ತಿಳ್ಕೊಳ್ಳೋಣ. ಇಲ್ಲಿ ನಾವು ಡ್ರಾಪ್ ಔಟ್ ಮಾಡಬೇಕಾದ್ರೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸತತವಾಗಿ ಗೈರು ಹಾಜರಾಗಿ ಅಂದರೆ ನಿಮ್ಮ ಶಾಲೆಗೆ ಬರದೇ ಇದ್ದಲ್ಲಿ ಅಂತಹ ವಿದ್ಯಾರ್ಥಿಗಳನ್ನು ಡ್ರಾಪ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಅದಾದ ಮೇಲೆ ಹೊರ ರಾಜ್ಯಗಳಿಂದ ವಲಸೆ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ನಿಮ್ಮ ಶಾಲೆಯಲ್ಲಿ ಏನಾದರೂ ಅಡ್ಮಿಷನ್ ಆಗಿ ಆ ಒಂದು ಅಕಾಡೆಮಿಕ್ ಇಯರನ್ನು ಕಂಪ್ಲೀಟ್ ಮಾಡಿ ಪ್ರಮೋಷನ್ ಆಗಿ ನೆಕ್ಸ್ಟ್ ಇಯರ್ಗೆ ಅಂದರೆ ಮುಂದಿನ ವರ್ಷಕ್ಕೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪುನಃ ಜೂನಿಂದ ಆ ಒಂದು ಸಮಯದಲ್ಲಿ ಶಾಲೆಗೆ ಬರದೇ ಇದ್ದಲ್ಲಿ ಅಂದರೆ ಸತತವಾಗಿ ಗೈರು ಹಾಜರಾಗಿದ್ದಲ್ಲಿ ಆ ಮಗು ಇನ್ನು ಶಾಲೆಗೆ ಬರುವುದಿಲ್ಲ. ಆ ಮಗು ಪುನಃ ತಮ್ಮ ಒಂದು ಸ್ವಂತ ರಾಜ್ಯಕ್ಕೆ ಹೋದಾಗ ಅಂತಹ ವಿದ್ಯಾರ್ಥಿಗಳನ್ನು ನೀವು ಡ್ರಾಪ್ ಔಟ್ ಮಾಡಬಹುದು. ಇನ್ನು ಕೆಲವು ವಿದ್ಯಾರ್ಥಿಗಳು ಹೊರ ರಾಜ್ಯಗಳಿಂದ ವಲಸೆ ಬಂದು ನಮ್ಮ ರಾಜ್ಯದ ಯಾವುದೇ ಶಾಲೆಯಲ್ಲಿ ಅಡ್ಮಿಷನ್ ಆಗಿರುತ್ತಾರೆ. ಹೀಗೆ ಅಡ್ಮಿಷನ್ ಆದಂತಹ ವಿದ್ಯಾರ್ಥಿಗಳು ಪುನಃ 2-3 ತಿಂಗಳ ಆದ ನಂತರ ಪುನಃ ಅವರು ತಮ್ಮ ಸ್ವಂತ ರಾಜ್ಯಕ್ಕೆ ವಾಪಸ್ ಹೋಗ್ತಾರೆ. ಇಂತಹ ವಿದ್ಯಾರ್ಥಿಗಳು ಪುನಃ ನಮ್ಮ ರಾಜ್ಯಕ್ಕೆ ಬರುವುದಿಲ್ಲ, ಅಂದರೆ ಅವರು ಸತತವಾಗಿ ಗೈರು ಹಾಜರಾಗುತ್ತಾರೆ. ಇಂತಹ ವಿದ್ಯಾರ್ಥಿಗಳನ್ನು ಕೂಡ ನಾವು ಡ್ರಾಪ್ ಔಟ್ ಅನ್ನ ಮಾಡಬಹುದು. ಆದರೆ ನೀವು ಯಾವ ವಿದ್ಯಾರ್ಥಿಯನ್ನು ನೀವು ಡ್ರಾಪ್ ಔಟ್ ಮಾಡ್ತಾ ಇದ್ದೀರೋ ಆ ಒಂದು ವಿದ್ಯಾರ್ಥಿ ನಿಮ್ಮ ಶಾಲೆಗೆ ಸತತವಾಗಿ ಗೈರು ಹಾಜರಾಗುತ್ತಿದ್ದಾನಾ ಇಲ್ವಾ ಎಂಬುದನ್ನು ಮೊದಲು ಕನ್ಫರ್ಮ್ ಮಾಡಿಕೊಂಡು ಆ ವಿದ್ಯಾರ್ಥಿ ಸತತವಾಗಿ ಗೈರು ಹಾಜರಾಗಿದ್ದಲ್ಲಿ ಮಾತ್ರ ಡ್ರಾಪ್ ಔಟ್ ಮಾಡಿ, ಇಲ್ಲಾಂದ್ರೆ ಮಾಡಕ್ಕೆ ಹೋಗಬೇಡಿ. ಸರಿ, ಹಾಗಾದ್ರೆ ಬನ್ನಿ ನಾವು ಈ ರೀತಿ ಸತತ ಗೈರು ಹಾಜರಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ಹೇಗೆ ಡ್ರಾಪ್ ಔಟ್ ಮಾಡಬೇಕು ಎಂಬುದನ್ನ ಮುಂದೆ ನೋಡೋಣ. ಅದಕ್ಕಿಂತ ಮೊದಲು ನೀವು ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ನಿಮಗೆ ಏನೂ ಕೂಡ ಅರ್ಥ ಆಗುವುದಿಲ್ಲ. ಮೊದಲು ನೀವು ನಿಮ್ಮ ಶಾಲಾ ಸ್ಯಾಟ್ಸ್ ವೆಬ್ಸೈಟ್ಗೆ ಲಾಗಿನ್ ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತಲ್ಲ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮೆನು ಕಾಣಿಸ್ತಾ ಇದೆಯಲ್ಲ, ಈ ಮೆನುದಲ್ಲಿ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಸುಮಾರಷ್ಟು ಆಪ್ಷನ್ಸ್ ಕಾಣುತ್ತೆ. ಅದರಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಮತ್ತಷ್ಟು ಆಪ್ಷನ್ಸ್ ಕಾಣುತ್ತೆ. ಅದರಲ್ಲಿ ನೀವು ಮಾರ್ಕ್ ಡ್ರಾಪ್ ಔಟ್ ಆ್ಯಂಡ್ ಫೈಲ್ ಸ್ಟೇಟಸ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಮಾರ್ಕ್ ಸ್ಟೂಡೆಂಟ್ ಹ್ಯಾಸ್ ಪಾಸ್ಡ್ ಆ್ಯಂಡ್ ಲೆಫ್ಟ್ ಔಟ್, ಡೂಪ್ಲಿಕೇಶನ್, ಡ್ರಾಪ್ ಔಟ್, ಡೆಡ್, ಫೇಲ್ಡ್ ಅಂತೇಳಿ ಇಲ್ಲಿ ನಿಮ್ಮ ಒಂದು ಶಾಲೆಗೆ ಸಂಬಂಧಿಸಿದಂತೆ ನಿಮ್ಮ ಒಂದು ಸ್ಕೂಲ್ ನೇಮ್ ಇರುತ್ತೆ ಹಾಗೂ ನಿಮ್ಮ ಒಂದು ಸ್ಕೂಲ್ ಕೋಡ್ ಇರುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಅಂದರೆ ನಾವು ಯಾವ ವಿದ್ಯಾರ್ಥಿಯನ್ನು ಡ್ರಾಪ್ ಔಟ್ ಮಾಡ್ತಾ ಇದ್ದೀವೋ ಆ ಒಂದು ವಿದ್ಯಾರ್ಥಿಯ ಪ್ರಸ್ತುತ ತರಗತಿಯನ್ನು ನಾವು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಅಕಾಡೆಮಿಕ್ ಇಯರ್, ಆ ಒಂದು ವಿದ್ಯಾರ್ಥಿ ಆ ಒಂದು ತರಗತಿಯನ್ನು ಯಾವ ಅಕಾಡೆಮಿಕ್ ಇಯರಲ್ಲಿ ಅಡ್ಮಿಷನ್ ಆಗಿದ್ದಾರೆ ಅನ್ನೋದನ್ನು ನಾವು ಆ ಒಂದು ಅಕಾಡೆಮಿಕ್ ಇಯರನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಷನ್ ಮಾಡಿಕೊಂಡ ಮೇಲೆ ಇಲ್ಲಿ ಕೆಳಗಡೆ ಸರ್ಚ್ ಬಟನ್ ಕಾಣಿಸ್ತಾ ಇದೆಯಲ್ಲ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಏನು ತರಗತಿನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಆ ಒಂದು ತರಗತಿಗೆ ಸಂಬಂಧಿಸಿದಂತೆ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿ ಇಲ್ಲಿ ನಮಗೆ ಲಭ್ಯವಾಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಅಕಾಡೆಮಿಕ್ ಇಯರ್, ಸ್ಟ್ಯಾಂಡರ್ಡ್, ಆ್ಯಕ್ಷನ್, ಇಷ್ಟು ಇನ್ಫಾರ್ಮೇಷನ್ ನಮಗೆ ಕಾಣ್ತಾ ಇದೆ. ಈಗ ನಾವು ಯಾವ ವಿದ್ಯಾರ್ಥಿನ ಡ್ರಾಪ್ ಔಟ್ ಮಾಡಬೇಕೋ ಇಲ್ಲಿ ಮೊದಲನೇದಾಗಿ ಇಲ್ಲಿ ಸ್ಟೇಟಸ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಎರಡನೇ ಆಪ್ಷನ್ ಡ್ರಾಪ್ ಔಟ್, ಈ ಒಂದು ಡ್ರಾಪ್ ಔಟ್ ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ರೀಸನ್ ನಾಟ್ ಅಪ್ಲಿಕೇಬಲ್ ಇರುತ್ತೆ, ಅದು ಹಾಗೇ ಇರಲಿ. ಈಗ ನಾವು ಯಾವ ವಿದ್ಯಾರ್ಥಿನ ಡ್ರಾಪ್ ಔಟ್ ಮಾಡಬೇಕೋ ಆ ಒಂದು ವಿದ್ಯಾರ್ಥಿಯನ್ನು ಈಗ ನಾವು ಸರ್ಚ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಆ ಒಂದು ತರಗತಿಗೆ ಸಂಬಂಧಿಸಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ನಮಗೆ ಕಾಣುತ್ತೆ. ನಾವು ಆ ವಿದ್ಯಾರ್ಥಿಯನ್ನು ಸರ್ಚ್ ಮಾಡಬೇಕಾಗತ್ತೆ. ಆ ವಿದ್ಯಾರ್ಥಿಯನ್ನು ಸರ್ಚ್ ಮಾಡಿದ ಮೇಲೆ ನೀವು ಮತ್ತೊಮ್ಮೆ ಆ ಒಂದು ವಿದ್ಯಾರ್ಥಿ
ಸತತ ಗೈರು ಹಾಜರಾಗಿದ್ದಾನಾ ಇಲ್ಲವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಆ ಒಂದು ವಿದ್ಯಾರ್ಥಿಯನ್ನು ನೀವು ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಒಂದು ವಿದ್ಯಾರ್ಥಿನ ನಾನು ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ವಿದ್ಯಾರ್ಥಿ ಈ ಹಿಂದಿನ ವರ್ಷದಲ್ಲಿ ಪ್ರಮೋಷನ್ ಆಗಿ ಈ 2020-21ನೇ ಸಾಲಿನಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಅಡ್ಮಿಷನ್ ಆಗಿ ಈ ಒಂದು ವಿದ್ಯಾರ್ಥಿ ಲಾಂಗ್ ಆಬ್ಸೆಂಟ್ ಆಗಿದ್ದಾರೆ. ಅಂದರೆ ಈ ಒಂದು ವಿದ್ಯಾರ್ಥಿ ಹೊರ ರಾಜ್ಯದಿಂದ ಬಂದು ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಆಗಿ ಈಗ ಮತ್ತೆ ಅದು ತಮ್ಮ ಒಂದು ಸ್ವಂತ ರಾಜ್ಯಕ್ಕೆ ಹೋಗಿದೆ. ಈಗ ಅದು ಸತತ ಗೈರು ಹಾಜರಾಗಿದೆ. ಸೊ ಆದ್ದರಿಂದ ನಾನು ಈ ಒಂದು ವಿದ್ಯಾರ್ಥಿಯನ್ನು ಡ್ರಾಪ್ಔಟ್ ಮಾಡ್ತಾ ಇದ್ದೀನಿ. ಸರಿ, ಈಗ ಆ ಒಂದು ವಿದ್ಯಾರ್ಥಿಯ ಕೊನೆ ಕಾಲ ಮುಂದುಗಡೆ ಇಲ್ಲಿ ಮಾರ್ಕ್ ಡ್ರಾಪ್ಔಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಮಾರ್ಕ್ ಡ್ರಾಪ್ಔಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಮಾರ್ಕ್ಡ್ ಆ್ಯಸ್ ಎನ್ ಎ ಅಂತೇಳಿ, ಅಂದರೆ ಆ ವಿದ್ಯಾರ್ಥಿ ಈಗ ನಾವು ಡ್ರಾಪ್ಔಟ್ ಮಾಡಿದ್ದೀವಿ. ಈಗ ನೋಡ್ಬೋದು ಅದೇ ವಿದ್ಯಾರ್ಥಿಯನ್ನು ನೀವು ಅದೇ ಒಂದು ತರಗತಿನ ಸೆಲೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಇಲ್ಲಿ ನೋಡ್ಬೋದು ಈಗ ಏನು ಆ ವಿದ್ಯಾರ್ಥಿ ಈ ಹಿಂದೆ ಇತ್ತಲ್ಲ, ಆ ಒಂದು ವಿದ್ಯಾರ್ಥಿಯ ಡೀಟೇಲ್ಸ್ ಇಲ್ಲಿ ನಮಗೆ ಕಾಣೋದಿಲ್ಲ. ಯಾಕಂತಂದರೆ ಈಗ ಆಲ್ರೆಡಿ ನಾವು ಆ ವಿದ್ಯಾರ್ಥಿಯನ್ನು ಡ್ರಾಪ್ಔಟನ್ನು ಮಾಡಿದ್ದೀವಿ. ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ನಾವು ಡ್ರಾಪ್ಔಟ್ ಮಾಡಬೇಕಂತೇಳಿ. ನೀವು ಆ ವಿದ್ಯಾರ್ಥಿಯ ಸ್ಟೇಟಸನ್ನು ನೀವು ಚೆಕ್ ಮಾಡಬೇಕಾದ್ರೆ ನಿಮಗೆ ಇನ್ನೊಂದು ಮೆಥಡನ್ನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ಆ ಒಂದು ವಿದ್ಯಾರ್ಥಿಯ ಸ್ಟೇಟಸ್ ಅಂದರೆ ಡ್ರಾಪ್ಔಟ್ ಆಗಿದಾನಾ ಆಗಿಲ್ವಾ ಎಂಬುದನ್ನು ನೀವು ನೋಡಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಮೆನು ಕಾಣಿಸ್ತದಿಲ್ಲ. ಈ ಮೆನುದಲ್ಲಿ ಇಲ್ಲಿ ನೋಡ್ತಾ ಇದ್ರಲ್ಲ ಗ್ಲೋಬಲ್ ಸರ್ಚ್ ಅಂತೇಳಿ, ಈ ಒಂದು ಗ್ಲೋಬಲ್ ಸರ್ಚ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ ನಮಗೆ ಮತ್ತಷ್ಟು ಆಪ್ಷನ್ ಕಾಣುತ್ತೆ. ಇಲ್ಲಿ ಸರ್ಚ್ ಸ್ಟೂಡೆಂಟ್ಸ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಸ್ಟೂಡೆಂಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಎನ್ರೋಲ್ಮೆಂಟ್ ನಂಬರಲ್ಲಿ ಕ್ಲಿಕ್ ಮಾಡಿ ನೀವು ಏನು ಡ್ರಾಪ್ಔಟ್ ಮಾಡಿರ್ತೀರೋ ಆ ವಿದ್ಯಾರ್ಥಿಯ STS ನಂಬರ್ ಅಂದರೆ 9 ಸಂಖ್ಯೆಗಳ ಒಂದು ಎನ್ರೋಲ್ಮೆಂಟ್ ನಂಬರ್ ಇರುತ್ತಲ್ಲ, ಆ ಒಂದು ಎನ್ರೋಲ್ಮೆಂಟ್ ನಂಬರನ್ನು ಟೈಪ್ ಮಾಡಿ. ಆ ವಿದ್ಯಾರ್ಥಿಯ ಎನ್ರೋಲ್ಮೆಂಟ್ ನಂಬರನ್ನು ಹಾಕಿ ನೀವು ಸರ್ಚ್ ಮಾಡಿ. ಇಲ್ಲಿ ನೋಡಿ ಸರ್ಚ್ ಬಟನ್ ಕಾಣಿಸ್ತಾ ಇದೆಯಲ್ಲ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಆ ಒಂದು ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಇಲ್ಲಿ ಆ ಒಂದು ವಿದ್ಯಾರ್ಥಿ ಎನ್ರೋಲ್ಮೆಂಟ್ ನಂಬರ್, ನೇಮ್, ಸ್ಟ್ಯಾಂಡರ್ಡ್, ಮೀಡಿಯಂ, ಅಂಡರ್ RTE, ಅಕಾಡೆಮಿಕ್ ಇಯರ್, ಇಲ್ಲಿ ಕೊನೆಯದಾಗಿ ಇಲ್ಲಿ ನೋಡಿ ಸ್ಟೇಟಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸ್ಟೇಟಸಲ್ಲಿ ಡ್ರಾಪ್ಔಟ್ ಅಂತ ಕಾಣಿಸ್ತಾ ಇದೆ. ಅಂದರೆ ಈ ವಿದ್ಯಾರ್ಥಿಯನ್ನು ನಾವು ಸತತ ಗೈರು ಹಾಜರಾಗಿರುವುದರಿಂದ ನಾವು ಡ್ರಾಪ್ಔಟ್ ಮಾಡಿದ್ದೀವಿ ಅಂತೇಳಿ ಆ ಒಂದು ವಿದ್ಯಾರ್ಥಿಯ ಸ್ಟೇಟಸನ್ನು ಹೀಗೆ ನಾವು ಚೆಕ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಸತತವಾಗಿ ಗೈರು ಹಾಜರಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಹೇಗೆ ಡ್ರಾಪ್ಔಟ್ ಮಾಡಬೇಕಂತೇಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.